ಮಾಡ್ಕೊಂಡಲ್ಲ. ಹೊಳೆನರಸೀಪುರದಲ್ಲ ಹೆಣ್ಮಗಳು ಕಂಪ್ಲೇಂಟ್ ಕೊಡಲಿಲ್ಲ. ಆ ಹೆಣ್ಮಗಳನ್ನ ಹೊಳೆನರಸೀಪುರದಿಂದ ಬೆಂಗಳೂರು ಕರ್ಕೊಂಬಂದವ್ರು ಯಾರು? ಬೆಂಗಳೂರು ಕರ್ಕೊಂಬಂದು ಹೇಳೋರಲ್ಲ. ಈಗ ನಮ್ಮ ಸಿ ಡಿ ಶಿವು ನೆನ್ನೆ ಇಲ್ಲಿ ನೋಡು ಹಾಕಿದ್ರಿಲ್ಲ ನೀವು, ಸಿ ಡಿ ಶಿವು ಹೇಳೋರಲ್ಲ ನೆನ್ನೆ. ಆ ಹೆಣ್ಣುಮಗಳನ್ನು ಕರ್ಕೊಂಬಂದವ್ರು ಯಾರು? ಬೆಂಗಳೂರು ನಗರಕ್ಕೆ ಯಾವ ಪೊಲೀಸ್ ಕಚೇರಿನಲ್ಲಿ ಟೈಪ್ಡ್ ಲೆಟರ್ನ ರೆಡಿ ಮಾಡಿದ್ರಿ ಕಂಪ್ಲೇಂಟ್ದು? ಸ್ವಲ್ಪ ಟಿ ಜಿ ಹೇಳಬೇಕು ಅಲೋಕ್ ಮೋಹನ್. ನಾನು ಅವ್ರನ್ನ 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಕಮಿಷನರು ಮಾಡಲಿಲ್ಲ ಬೆಂಗಳೂರು ನಗರಕ್ಕೆ ಅಂತ. ಪಾಪ ಈಗ ನೀವು ಒಬ್ಬರು ನಮ್ಮ ಕುಟುಂಬದ ದ್ವೇಷ ಕೊಟ್ಟಿದ್ದವರು ಕಮಿಷನರು ಮಾಡಲಿಲ್ಲ ಅಂತ. ನಿಮ್ಮ ಕಚೇರಿ ಒಳಗೆ ಅಂತ ಹೇಳ್ತಾರಪ್ಪ, ಗೊತ್ತಿಲ್ಲ. ನಿಮ್ಮ ಕಚೇರಿಯಲ್ಲಿ ಕೂತ್ಕೊಂಡು ಟೈಪ್ ಮಾಡಿ ಆ ಹೆಣ್ಮಗಳ ಕೈಲಿ ಪಾಪ ನಮ್ಮ ಅಡ್ವೊಕೇಟ್ ಹೇಳಿದ್ರು, ಲೈಂಗಿಕ ದೌರ್ಜನ್ಯ ಅನ್ನೋ ಒಂದು ಪದ ಹೆಣ್ಮಗಳ ಕೈಲಿ ಹೇಳಿಸ್ಬಿಡಿ ಅಂತ ಕೋರ್ಟಲ್ಲಿ. ಲೈಂಗಿಕ ದೌರ್ಜನ್ಯ ಅನ್ನೋ ಒಂದು ಪದ ಹೆಣ್ಮಗಳು ಹೇಳ್ಬಿಡಲಿ. ಇಲ್ಲಿ ರೆಡಿ ಮಾಡಿ ಇಂಗ್ಲೀಷ್ ಟೈಪ್ ಇದನ್ನು ಅಲ್ಲಿಗೆ FIR ಮಾಡ್ಕೊಳ್ಳಿ ಅಂತ ಕಳಿಸ್ತಾರೆ. ಪೊಲೀಸ್ ಇನ್ಸ್ಪೆಕ್ಟ್ರು ಇಲ್ಲಿ ಬರ್ತಾನೆ, ಇಲ್ಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅಲ್ಲಿ ತಗೊಂಡು ಆಮೇಲೆ FIR ರೇವಣ್ಣನ ಮೇಲೆ ಹಾಕಿದ್ರಲ್ಲ, ಅದೇ ಸೇಮ್ ಇದರಲ್ಲೇ ಇದು ಕೇಸ್ ಆಗಿರೋದು. ಅವ್ರ ಮೇಲೆ ಭಾಳ ಕೇಸ್ಗಳಿವೆ ಅಂತಾರೆ, ನಾನು ಅದರಲ್ಲಿ ನೋಡೋಕೆ ಹೋಗಿಲ್ಲ. ಇಲ್ಲಿ ಯಾತಕ್ಕೆ ಕೇಸ್ ಹಾಕಿದ್ರು ಈ ವ್ಯಕ್ತಿ ಮೇಲೆ? 1.5 ತಿಂಗಳಿಂದ ನೀವೇನು ಆ್ಯಕ್ಷನ್ನೇ ತಗೊಳ್ಳಿದೆ. ಈಗ ಇನ್ನೊಂದು 376ಕ್ಕೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ SITಗೂ ಕರ್ಕೊಂಡಿದ್ದಾರೆ. SITನಲ್ಲಿ ಇದರಲ್ಲಿ A8 ಏನೋ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಪಾಪ ನಡೆಸಿ ತನಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನಪ್ಪಂದ್ರೆ, ನೀವು SITಯಿಂದ ಸಿದ್ದರಾಮಯ್ಯನವರೇ ಯಾವ ರೀತಿಯ ತನಿಖೆ ನಡೆಸ್ತಾ ಇದ್ದೀರಿ ಅದಂತೂ ಹೇಳಿದ್ರಂತ. ಲೆಟ್ರ್ ಬರೆದವ್ರು ಯಾರು? ಪೆಂಡ್ರೈವ್ ವಿಷಯದಲ್ಲಿ ಅದೇನಪ್ಪ ಇದೆ ಪಾಪ ನಿಮ್ಮ ಇದನ್ನೇ ಹಾಕಿದೆ, ಎಷ್ಟು ಕೊಟ್ಟರಂತಲ್ಲ CD ಬಗ್ಗೆ ನೀವು ಕೇಳಿದಾಗ, ಈ ಕೇಸ್ ಬಗ್ಗೆ ನಿಮ್ಮ ಪ್ರೆಸ್ ಕಾನ್ಫರೆನ್ಸಲ್ಲಿ. ಇಲ್ಲಿ ನಾನು ಅವ್ರಿಗೆ ಕೇಳ್ತೀನಿ, ನಿಮ್ಮ ತನಿಖೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ? ಏಪ್ರಿಲ್ 22ನೇ ತಾರೀಕು ಈ ಪೆಂಡ್ರೈವ್ 21 ರಾತ್ರಿ ಬಂದ ಮೇಲೆ ಇದರ ಮೂಲ ಯಾರ್ಯಾರಿದ್ದಾರೆ ಅಂತೇಳಿ ಒಂದು 4 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟರಲ್ಲ ಎಲೆಕ್ಷನ್ ಏಜೆಂಟ್. ಈ ಕ್ಷಣದವರೆಗೆ ಅವ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ? ಇಲ್ಲಿ ಯಾವುದೋ ಕಿಡ್ನಾಪ್ ಕೇಸಲ್ಲಿ ಅಂತ ಹೇಳಿ ಸುಮಾರು 8 ಜನ ಕರ್ಕೊಂಬಂದು ಅನ್ಅಫಿಷಿಯಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಿಂಸೆ ಕೊಟ್ಟು, ಯಾರ್ಯಾರಿಗೆ ಚಿತ್ರಹಿಂಸೆ ಕೊಟ್ಟು ಬಾಯ್ಬಿಡು, ಈಗ ಹೇಳು ಅಂತ ಹೇಳಿಸ್ತಾ ಇದ್ದೀರಿ. ಅದೇ ಈ ಪೆಂಡ್ರೈವ್ದು ಸರ್ಕ್ಯುಲೇಟ್ ಮಾಡಿದಾರಲ್ಲ, ಅವ್ರ ಬಗ್ಗೆ ನೀವೇನಾದರೂ ತನಿಖೆ ಮುಂದುವರಿಸಿದ್ದೀರಾ? ಆ ಒಂದು ಆ್ಯಂಗಲ್ನಲ್ಲಿ ಈ ಸವಾಲು ನಾನು ಸ್ವೀಕಾರ ಮಾಡಬೇಕಾ? ಈ ಕೇಸಲ್ಲಿ ನನ್ನ ಹೆಸರು ಹೇಳು ಅಂತ ಹೇಳಿ ನನಗೆ ಹೇಳೋರಲ್ಲ. ಕುಮಾರಣ್ಣ ಪೆಂಡ್ರೈವ್ನಲ್ಲಿ ಏನಿತ್ತು ಗೊತ್ತಾಯ್ತಾ? ಶಿವಕುಮಾರ್ ಅವರೇ, CD ಶಿವ ಅವರೇ, ಈಗ ಪೆಂಡ್ರೈವಲ್ಲಿ ಏನಿದೆ ಅಂತ ಗೊತ್ತಾಯ್ತಾ? ಕೇಳ್ತೀನಿ. ನಾವು ರೇವಣ್ಣನ ಕುಟುಂಬ ಎಲ್ಲಿ ಬೆಳೆದು ಬಿಡ್ತದೋ ಅಂತ ಹೇಳಿ ಆ ಕುಟುಂಬ ಹಾಳು ಮಾಡಬೇಕು ಅಂತೇಳಿ ನಾನು ಮಾಡಿಸ್ದೆ ಅಂತ ಹೇಳಿ ನನ್ನ ಮೇಲೆ ಇದನ್ನು ತಿರುಗಿಸ್ಬೇಕು ಅಂತ ಹೊರಟಿದ್ದಾರಲ್ಲ. ಇದು ಯಾರನ್ನ ಏನೇನು ಮಾಡಿದ್ದೀರಿ? ಏನೇನು ಮಾಡಿದ್ದೀರಿ? ದೇವೇಗೌಡರು ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವ? ಶಿವಕುಮಾರ್ ಅವರೇ, ತಾವು ಜೈಲಲ್ಲಿದ್ರಿ, TR ಜೈಲಲ್ಲಿ. ನೀವು ಜೈಲಲ್ಲಿದ್ದಾಗ ನಿಮಗೆ ಜನ್ಮ ಕೊಟ್ಟ ತಾಯಿ, ನಾನು ಹೊತ್ತು ಹೋಗಿ ಆ ತಾಯಿಗೆ ಸಾಂತ್ವನ ಹೇಳಿ ಬಂದೆ. ನಿಮ್ಮ
ತಾಯಿಗೆ ಊರಿಗೆ ಹೋಗಿ ಕನಕಪುರಕ್ಕೆ. ನೀವೇನು ಮಾಡ್ತಾಯಿದ್ದೀರಿ? ಪಾಪ ಅಯ್ಯೋ ನನ್ನೇ ದೇವೇಗೌಡರು ಬರ್ತ್ಡೇ ದಿನ. ದೇವೇಗೌಡರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅವ್ರು ಒಳ್ಳೆ ಆರೋಗ್ಯ ಬರ್ಕೊಡ್ಲಿ. ನೋಡಿದೆ ಆ ಮಾತಿನ ವ್ಯಂಗ್ಯ. ನಾವು ಅವತ್ತು ನಿಮ್ಮ ಕುಟುಂಬದ ಸಾಂತ್ವನ ಹೇಳಲಿಕ್ಕೆ ಓದಂಥದ್ದು ಬೇರೆ. ಯಾವಾಗ ಹೇಳ್ತೀರಿ? ಯಾರು ಜೈಲಿಗೆ ದೊಡ್ಡ ಸ್ವಾತಂತ್ರ್ಯ ಹೋರಾಟದ್ದು ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಹೋದ್ರ ಯಾರು ಜೈಲಿಗೆ? ಅಲ್ಲಿಗೂ ಬಂದೆ, ನಿಮ್ಮನ್ನು ಬಂದು ಭೇಟಿ ಮಾಡಿದೆ. ನಾನು ಭೇಟಿ ಮಾಡಿದ 2-3 ದಿವಸ ಆದಮೇಲೆ ಹೊರಗಡೆ ಬಂದ್ರಿ. ಕ್ರಿಯೆ ಇರಲಿ, ನಮಗೆಲ್ಲ ಹೇಳೋದು. ಕುಟುಂಬದ ಒಳಜಗಳದಿಂದ ಪ್ರಜ್ವಲ್ ಪ್ರಕರಣ ಬಹಿರಂಗ, ಕುಟುಂಬದ ಒಳಜಗಳದಿಂದ ಬಂದಂಥ ಬಹಿರಂಗ. ಇವತ್ತು ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವರೇ ಒಂದು